ಪೌರಾಯುಕ್ತೆಗೆ ಧಮಕಿ ಹಾಕಿ ಜೈಲು ಪಾಲಾಗಿದ್ದ ರಾಜೀವ್ ಗೌಡ ಆರೋಪಿ ಧಮಕಿ ವೀರ ರಾಜೀವ್ ಗೌಡಗೆ ಮತ್ತೆ ಈಗ ಬೇಲ್ ಟೆನ್ಷನ್ ಶುರುವಾಗಿದೆ. ಇಂದು ಮತ್ತೆ ಶಿಡ್ಲಘಟ್ಟ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಹೀಗಾಗಿ ರಾಜೀವ್ ಗೌಡ ಕಾಂಗ್ರೆಸ್ನಿಂದ ಈಗ ಅಮಾನತಾಗಿರುವಂಥ ವ್ಯಕ್ತಿ, ಕಾಂಗ್ರೆಸ್ ಮುಖಂಡನಾಗಿ ಗುರುತಿಸಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಧಮಕಿಯನ್ನು ಹಾಕಿದ್ದ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆಗೆ ಅಮೃತಾ ಗೌಡರಿಗೆ ಧಮಕಿಯನ್ನು ಹಾಕಿದ್ದ. ಇವಾಗ ಮತ್ತೆ ಆತನಿಗೆ ಟೆನ್ಷನ್ ಶುರುವಾಗಿದೆ. ಶಿಡ್ಲಘಟ್ಟದ JMFC ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗಾಗಲೇ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಬಂಧನಕ್ಕೊಳಗಾಗಿ ಈಗ ಪೊಲೀಸರ ಮುಂದೆ ಹಾಜರಾಗಿ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಂಗ ಬಂಧನದಲ್ಲಿ ಇರೋ ಅಂತ ರಾಜೀವ್ ಗೌಡ ಮತ್ತೆ ಟೆನ್ಷನ್ನಲ್ಲಿ ಇದ್ದಾರೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ಮಾಹಿತಿ ನೀಡೋದಾದ್ರೆ ಖಂಡಿತ ಮಧುಸೂದನ್, ಈ ಒಂದು ರಾಜೀವ್ ಗೌಡ ಪ್ರಕರಣ ದಿನ ದಿನಕ್ಕೆ ಒಂದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಏನು ಈತ ಕೇರಳ ಬಾರ್ಡರ್ನಲ್ಲಿ 13 ದಿನಗಳ ನಂತರ ತಪ್ಪಿಸ್ಕೊಂಡ ನಂತರ ಬಂಧನ ಆಗಿರ್ತಕ್ಕಂಥದ್ದು. ಏನು ನಿನ್ನೆ ಅಷ್ಟೇ ಪೊಲೀಸರು ಆತನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. ನ್ಯಾಯಾಲಯ ಕೂಡ ಆತನಿಗೆ ಬೇಲನ್ನ ರಿಜೆಕ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಏನು ನಂತರ ಏನು ಪ್ರಕ್ರಿಯೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಪರ ವಕಾಲತ್ತು ವಹಿಸಿರ್ತಕ್ಕಂತಹ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನು ಮಂಡಿಸಿ ನಂತರ ಇವತ್ತು ಕೂಡ ಬೇಲ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಏನು ಇವತ್ತು ಶಿಡ್ಲಘಟ್ಟ JMFC ನ್ಯಾಯಾಲಯದಲ್ಲಿ ಮೊಹಮ್ಮದ್ ಇವರ ಏನು ರೋಷನ್ ಶಾ ಅವರ ಮುಂದೆ ನ್ಯಾಯಪೀಠದ ಮುಂದೆ ಇವತ್ತು ಬೇಲ್ ಅರ್ಜಿ ಬರ್ತದೆ. ಇವತ್ತು ಬೇಲ್ ಅರ್ಜಿ ವಿಚಾರಣೆಯಲ್ಲಿ ಸಾಕಷ್ಟು ವಿಚಾರಗಳು ಬರ್ತದೆ. ಆತ 13 ದಿನಗಳ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಿದ್ದ, ಎಲ್ಲಿ ಹೋಗಿದ್ದ ಅನ್ನೋದು ವಿಚಾರ ಬರ್ತದೆ. ಮತ್ತೆ BNS 132 ಸೆಕ್ಷನ್ ಅಡಿಯಲ್ಲಿ ಆತ ಕೇಳಬಾರದಂತ ಪದಗಳನ್ನ ಬಳಸಿರ್ತಕ್ಕಂಥದ್ದು, ಫೋನ್ ಸಂಭಾಷಣೆಯಲ್ಲಿ ಯಾವ ರೀತಿ ಅಶ್ಲೀಲ ಪದಗಳನ್ನ ಬಳಸಿರ್ತಕ್ಕಂಥದ್ದು, ಈ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಬರ್ತದೆ. ಆ ವಿಚಾರಣೆಯಲ್ಲಿ ಎಲ್ಲ ಆಡಿಯೋವನ್ನು ಕೂಡ ಸಾಕಷ್ಟು ಕೇಳಿಸಿಕೊಂಡು ನಂತರ ವಿಚಾರಣೆ ನಡೀತದೆ. ಆ ನಂತರ ಏನಂತಂದ್ರೆ ಈ ಒಂದು ಸರ್ಕಾರಿ ಅಭಿಯೋಜಕರು ಕೂಡ ಏನು ಅಮೃತ ಗೌಡ ಪರವಾಗಿ ವಾದ ಮಂಡಿಸ್ತಾರೆ. ಅವರು ಈ ಒಂದು ಟ್ರಾವೆಲ್ ಹಿಸ್ಟ್ರಿ, ರಾಜೀವ್ ಗೌಡ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರ ಜೊತೆಗಿದ್ದ, ಅಲ್ಲಿ ಏನೇನ್ ಮಾಡ್ದ ಅನ್ನೋದ್ರ ಕಂಪ್ಲೀಟ್ ಆಗಿ ಆತನನ್ನ ವಿಚಾರಣೆ ಕೂಡ ನಡೀತದೆ. ಅದೇ ರೀತಿಯಲ್ಲಿ ಏನಂತಂದ್ರೆ ಏನು ಬೇಲ್ ಅರ್ಜಿ ವಿಚಾರಣೆ ನಡೆಸಿರ್ತಕ್ಕಂಥ ಯಾರು ಸರ್ಕಾರಿ ಅಭಿಯೋಜಕ ಇರ್ಬೋದು, ಅದೇ ರೀತಿಯಲ್ಲಿ ರಾಜೀವ್ ಗೌಡ ಪರವಾಗಿ ಏನು ವಕಾಲತ್ತು ವಹಿಸಿರ್ತಕ್ಕಂಥ ವಿವೇಕ್ ಸುಬ್ಬಾರೆಡ್ಡಿ ಸಾಕಷ್ಟು ಚಾಲೆಂಜಸ್ ಅನ್ನ ಇಟ್ಕೊಂಡು, ಸಾಕಷ್ಟು ಸೆಕ್ಷನ್ ಗಳನ್ನ ಇಟ್ಕೊಂಡು ಆತನಿಗೆ ಬೇಲ್ ಕೊಡಿಸಲೇಬೇಕು ಅಂತ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಆಡಿಯೋ ದಾಖಲೆಗಳನ್ನು ಕೂಡ ಏನು ಸರ್ಕಾರಿ ಅಭಿಯೋಜಕರು ನಡೆಸ್ತಾರೆ. ಅದೇ ರೀತಿ ವಿವೇಕ್ ಸುಬ್ಬಾರೆಡ್ಡಿ ಏನು ನಡೆಸ್ತಾ ರೆಗ್ಯುಲರ್ ಬೇಲ್ ಅರ್ಜಿ ಇವತ್ತು ಈ ಹಿಂದೆ ಕೂಡ ಹೈಕೋರ್ಟ್ ಅಲ್ಲಿ ಕೂಡ ಒಂದು FIR ರದ್ದುಕೊಡಿ ವಿಚಾರಣೆ ನಡೆದಿತ್ತು. ಅದು ಕೂಡ ಹೈಕೋರ್ಟ್ಗೆ ಚೀಮಾರಿ ಹಾಕಿ ರದ್ದುಗೊಳಿಸಿತ್ತು. ಮತ್ತೆ ಆಂಟಿಸಿಪೇಟರಿ ಬೇಲ್ ಕೂಡ ಚಿಂತಾಮಣಿ ಹಿರಿಯ ನ್ಯಾಯಾಲಯದ ಏನು ಸೆಷನ್ಸ್ ಕೋರ್ಟ್ ಅಲ್ಲಿ ಕೂಡ ಬೇಲ್ ರಿಜೆಕ್ಟ್ ಆಗಿತ್ತು. ಏನ್ ನಿನ್ನೆ ಕೂಡ ಬೇಲ್ ಅರ್ಜಿ ಹಾಕಿದ್ರು, ಅದು ಕೂಡ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಈತ ಹಂತ ಹಂತವಾಗಿ ನೋಡ್ತಾ ಇದ್ರೆ ರಾಜೀವ್ ಗೌಡಗೆ ಎಲ್ಲಾ ರೀತಿಯಲ್ಲಿ ಕೂಡ ಆ ಬೇಲ್ಗಳನ್ನ ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥ ಕೋರ್ಟು ಸಾಕಷ್ಟು ಚಾಟಿ ಬಿಡಿಸುತ್ತೆ, ಸಾಕಷ್ಟು ಚೀಮಾರಿ ಕೂಡ ಹಾಕಿರ್ತಕ್ಕಂಥದ್ದು. ಇದನ್ನು ಮುಂದುವರೆದ ಭಾಗವಾಗಿ ಏನು ಅಂತಂದ್ರೆ ಏನು ರಾಜೀವ್ ಗೌಡ ಪರ ವಕೀಲ ಏನು ವಿವೇಕ್ ಸುಬ್ಬಾರೆಡ್ಡಿ ಇವತ್ತು ಮತ್ತೆ ಅರ್ಜಿಯನ್ನು ಸಲ್ಲಿಸಿ ತನ್ನ ಕಕ್ಷಿದಾರನಿಗೆ ಬೇಲ್ ಕೊಡಿಸಲೇಬೇಕು ಅನ್ನೋ ಒಂದು ವಾದವನ್ನ ಮಂಡಿಸ್ತಾ ಇರತಕ್ಕಂಥದ್ದು. ಏನಿವತ್ತು ಮಧ್ಯಾಹ್ನದ ಸುಮಾರಿಗೆ ಆ ಬೇಲ್ ವಿಚಾರಣೆ ಬರ್ತದೆ. ಆ ನಂತರ ಒಂದು ನ್ಯಾಯಾಧೀಶರು ಏನು ತೀರ್ಮಾನ ತಗೊಂತಾರೆ, ಯಾವ ರೀತಿ ಅವರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ, ಅಥವಾ ಬೇಲ್ ಕೊಡ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ ಅನ್ನೋದು ಸಾಕಷ್ಟು ಕುತೂಹಲ ಕಾಡ್ತಾ ಇರತಕ್ಕಂಥದ್ದು. ಮಧುಸೂದನ್.